ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ ಕಥೆಲಿ ಇದನ್ನೇ ನಾನು ಹೇಳಿದ್ದು. ಅರ್ಧ ಕತೆ ಕೇಳಿದ್ಮೇಲೆ ನಾನೇ ಕತೆ ಹೇಳಲ್ಲ ಅಂದ್ರೂ ನೀವು ನನ್ನ ಬಿಡಲ್ಲ ಅಂತ. ಸರಿ, ಓಕೆ, ನಿಮಗೋಸ್ಕರ ಮುಂದುವರಿಸ್ತೀನಿ ಅಮ್ಮಮ್ಮ. ಎಲ್ಲಿದ್ದೆ ನಾನು? ಹಾ, ನಮ್ ಹೀರೋ ಅಂದ್ರೆ ಆ ಮುದುಕಿಯ ಮುದ್ದಿನ ಮೊಮ್ಮಗ. ಅವನ್ ಪ್ರೀತಿಸಿದ್ದು ಅಕ್ಕನ್ನ, ಮದ್ವೆ ಆಗಿದ್ದು ತಂಗಿನ. ಕರೆಕ್ಟ್ ಅಲ್ವಾ? ಪಾಪ ಅಲ್ವಾ ಅಮ್ಮಮ್ಮ? ಹೀರೋಗೆ ಈ ಥರ ಎಲ್ಲ ಆಗ್ಬಾರ್ದಾಗಿತ್ತು. ಏನ್ ಮಾಡೋದು? ಈಗ ಅಕ್ಕನ್ ಮರೆಯಕ್ಕಾಗ್ದೆ, ತಂಗಿ ಜೊತೆ ಸಂಸಾರನೂ ಮಾಡಕ್ಕಾಗ್ದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನಂತೆ. ಇನ್ನು ಈ ವಿಷಯ ಬರೀ ಒಬ್ಳಿಗ್ ಮಾತ್ರ ಗೊತ್ತಂತೆ. ಅದ್ಯಾರಿರ್ಬಹುದು ಅಮ್ಮಮ್ಮ? ಹೇಳಿ ನೋಡೋಣ. ನಿಮಗ್ ಹೇಗ್ ಗೊತ್ತಿರತ್ತೆ? ಕತೆ ಹೇಳ್ತಾ ಇರೋದು ನಾನಲ್ವಾ? ಅದು ಆ ಮುದುಕಿಯ ಮಗನ ಮಗಳಿಗೆ. ಅವಳೊಂದಿನ ಈ ವಿಷಯ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಹೋಗಿ ಆ ಮೊಮ್ಮಗನ ಹೆಂಡತಿ ಹತ್ರ ಹೇಳ್ತಾಳಂತೆ. ಮೊದ್ಲೇ ಆ ಮೊಮ್ಮಗನ ಹೆಂಡತಿ ತುಂಬಾ ಮುಂಗೋಪಿ. ಅವಳಿಗಿಂಥ ಸತ್ಯ ಎಲ್ಲ ಗೊತ್ತಾದ್ರೆ ಏನಾಗತ್ತೆ ಹೇಳಿ? ಆ ಮುದುಕಿ ಪಾಪ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ರೆಪ್ಯುಟೇಷನ್ನು 3 ಕಾಸಿಗೆ ಬೀದಿಲ್ ಹರಾಜಾಗೋಗತ್ತೆ. ಅವಳೇ ಹಾಕ್ತಾಳೆ ಅಲ್ವಾ? ಇಲ್ಲಿಗೆ ಈ ಕಥೆ ಮುಗೀತು. ಏಯ್, ನೀನ್ ಯಾರ್ ಬಗ್ಗೆ ಈ ಕಥೆನ ಕಟ್ತಾ ಇದ್ಯಾ? ಅಯ್ಯಯ್ಯೋ, ಇದ್ ಕಥೆ ಅಲ್ಲ ಅಮ್ಮಮ್ಮ, ರಿಯಲ್ ಸ್ಟೋರಿ. ನಿಮ್ ಭಾಷೆಲ್ ಹೇಳೋದಾದ್ರೆ ನೈಜ ಘಟನೆ.